ವೀಕ್ಷಕರೇ, ಯುಗಾದಿ ಬಂತು ಅಂದ್ರೆ ಸಾಕು ಈ ಕಾರ್ಣಿಕಾದ ಭವಿಷ್ಯವಾಣಿಯನ್ನ ಗುರುವಪ್ಪ ನುಡಿತಾರೆ. ಅದರಲ್ಲೂ ಸಂಕ್ರಾಂತಿಯಿಂದ ಯುಗಾದಿಯವರೆಗೆ ಸಾಕಷ್ಟು ಕಡೆ ಸಾಕಷ್ಟು ಜಾತ್ರೆಗಳು ನಡೀತಾ ಇರುತ್ತವೆ. ಯುಗಾದಿ ಕಳೆದ ಮೇಲೂ ಕೂಡ ಸಾಕಷ್ಟು ಜಾತ್ರಾ ಮಹೋತ್ಸವಗಳು ನಡೀತಾ ಇರೋದನ್ನ ನೀವೆಲ್ಲ ನೋಡೇ ಇರ್ತೀರ. ಇಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೈಲಾರಲಿಂಗನ ಕಾರ್ಣಿಕದ ಸೂಚನೆಯನ್ನು ನುಡಿಯುವಂಥದ್ದು ಸಾಮಾನ್ಯವಾಗಿ ಬಹುತೇಕ ಕಡೆ ನಡೀತಾ ಇರತ್ತೆ. ಅವರು ನೀಡುವಂತಹ ಸೂಚನೆಗಳು ಎಂತಹವನನ್ನ ಕೂಡ ಬೆಚ್ಚಿ ಬೀಳಿಸುತ್ತವೆ ವೀಕ್ಷಕರೇ. ಯಾಕಂದ್ರೆ ಅವರು ಹೇಳುವಂತಹ ಸೂಚನೆಗಳು ಪಕ್ಕ ಹಾಗೆ ಆಗುತ್ತೆ ಅನ್ನೋದು ಅವರ ಒಂದು ನಂಬಿಕೆ. ಮುಂದಿನ ದಿನಗಳು ಹೇಗಿರಲಿದೆ, ನಾಳೆ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು, ಈ ಸಮಸ್ಯೆಗಳಿಂದ ಬಚಾವಾಗೋದಾದ್ರೂ ಹೇಗೆ, ಹೀಗೆ ನಾನಾ ವಿಚಾರಗಳು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದರಂತೆಯೇ ಈ ಬಾರಿ ಕೂಡ ಉತ್ತರ ಕರ್ನಾಟಕದಲ್ಲಿ ಮೈಲಾರಲಿಂಗನವರ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ಈ ಬಾರಿ ಕೂಡ ಬಿಲ್ಲನ್ನ ಏರಿದಂತ ಗುರವಪ್ಪ 2 ನುಡಿಗಳನ್ನ ತಮ್ಮ ಭವಿಷ್ಯವಾಣಿಯಲ್ಲಿ ನುಡಿದು ಬಿಲ್ಲನ್ನ ಕೈಬಿಟ್ಟಿದ್ದಾರೆ. ಹಾಗಾದ್ರೆ ಈ ಬಾರಿ ನುಡಿದಂತಹ ಭವಿಷ್ಯವಾಣಿಯಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳಾದ್ರೂ ಏನು, ಈ ಬಾರಿ ಒಳ್ಳೆಯ ಸುದ್ದಿಯನ್ನ ಕೊಟ್ಟಿದ್ದಾರಾ ಅಥವಾ ಮತ್ತೆ ಭಯ ಹುಟ್ಟಿಸುವಂತಹ ವಿಚಾರವನ್ನೇನಾದ್ರೂ ಹೇಳಿದ್ದಾರಾ? ಇವೆಲ್ಲವನ್ನ ನೋಡೋಣ. ವಿಡಿಯೋ ತುಂಬಾನೇ ಚಿಕ್ಕಾಗಿರುತ್ತೆ, ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ತಾ ಸಬ್ಸ್ಕ್ರೈಬು? ಹಾಗೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಕೊಟ್ರಾ ಲೈಕು, ಹಾಗೆ ಜೈ ಮೈಲಾರಲಿಂಗೇಶ್ವರ ಎಂದು ಕಮೆಂಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀರಿ. ಹಾಗಿರೋ ತಡ ಯಾಕೆ, ಬನ್ನಿ ನಮ್ಮ ಸುದ್ದಿ ಜಾಲದೊಳಗಡೆ ಡೈರೆಕ್ಟ್ ಹೋಗೇ ಬಿಡೋಣ. ವೀಕ್ಷಕರೇ, ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮೈಲಾರದಲ್ಲಿ ಈ ವರ್ಷದ ದೈವವಾಣಿಯನ್ನ ರಾಮಪ್ಪ ಗೊರವಯ್ಯ ಅವರು ನುಡಿದಿದ್ದಾರೆ. ಕಳೆದ ಬಾರಿಯ ಕಾರ್ಣಿಕ ಅಂಬಲಿ ಹಳಸಿತ್ತು, ಕಂಬಳಿ ಬೀಸುತ್ತಲೇ ಪರಾಕ್ ಎಂಬ ಕಾರ್ಣಿಕ ನಿಜವಾದ ಕಾರಣ ಈ ವರ್ಷದ ಕಾರ್ಣಿಕದ ಕುರಿತು ಹೆಚ್ಚು ಕುತೂಹಲ ವ್ಯಕ್ತವಾಗಿದೆ. ಅಲ್ಲದೆ ಗೊರವಯ್ಯ ರಾಮಪ್ಪ ಅವರು ಕಾರ್ಣಿಕ ನುಡಿಯೋದಾದ್ರೂ ಹೇಗೆ ಎಂಬ ಕುತೂಹಲ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡ್ತಾ ಇರತ್ತೆ. ಹೌದು ವೀಕ್ಷಕರೇ, ಕಾರ್ಣಿಕದ ಗೊರವಯ್ಯ ರಾಮಪ್ಪ ಅವರು 11 ದಿನಗಳ ಕಾಲ ಉಪವಾಸ ಮಾಡ್ತಾರೆ. ನಂತರ ಕಾರ್ಣಿಕ ನುಡಿಯುವ ದಿನ ವಿಶೇಷ ಪೂಜೆ ನೆರವೇರಿಸಿ ಕಾರ್ಣಿಕ ಹೇಳುವ ಜಾಗಕ್ಕೆ ಬರ್ತಾರೆ. 15 ಅಡಿಯ ಬಿಲ್ಲನ್ನು ಏರಿ ಸದ್ದಲೇ ಎಂದು ಕೂಗಿದಾಗ ಎಷ್ಟೇ ಭಕ್ತರು ಸೇರಿದ್ರೂ ಕೂಡ ಆ ಸ್ಥಳ ಸೂಜಿ ಬಿದ್ರೂ ಸಹ ಸಪ್ಪಳ ಕೇಳುವಷ್ಟು ನಿಶ್ಶಬ್ದವಾಗ್ಬಿಡುತ್ತೆ. ನಂತರ ಸಂಪಾಯಿತಲೇ ಪರಾಕ್ ಎಂಬ 2 ಪದಗಳ ಕಾರ್ಣಿಕವನ್ನ ಗುರುವಪ್ಪ ಈ ಬಾರಿ ನುಡಿದಿದ್ದಾರೆ. ಇದರ ಅರ್ಥ ಹೇಳೋದಾದ್ರೆ ಈ ವರ್ಷ ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧವಾಗಿರಲಿದೆ ಎಂದು ಆ ಒಂದು ಮಾತಿನ ಅರ್ಥವಾಗಿದೆ. ಈ ಭವಿಷ್ಯವನ್ನ ಕೇಳಿದ ಲಕ್ಷಾಂತರ ಮಂದಿ ನಿಜವಾಗ್ಲೂ ತುಂಬಾನೇ ಖುಷಿಪಟ್ಟಿದ್ದಾರೆ. ಈ ಭವಿಷ್ಯವಾಣಿಯ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ವೀಕ್ಷಕರೇ, ಬರಗಾಲದಿಂದ ಕಂಗೆಟ್ಟಿದ್ದ ನಾಡಿನ ಜನತೆಗೆ ಮೈಲಾರಲಿಂಗದ ಕಾರ್ಣಿಕ ಸಿಹಿ ಸುದ್ದಿಯನ್ನ ನೀಡಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಬೆಳೆ ಸಮೃದ್ಧಿಯಾಗಿ ಬರಲಿದೆ ಎಂದಿದ್ದಾರೆ. ಇದರಿಂದ ನಾಡಿನ ರೈತರ ಮುಖದಲ್ಲಿ ನಗುವಿನ ಸಿಂಚನ ಮೂಡಿಸುವ ಭರವಸೆ ಸಿಕ್ಕಂತಾಗಿದೆ. ಈ ವರ್ಷ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಕಾರ್ಣಿಕ ನುಡಿತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು. ಆದರೆ ಕೇವಲ ಮಳೆ ಬೆಳೆಗೆ ಸಂಬಂಧಿಸಿದಂತೆ ಕಾರ್ಣಿಕವನ್ನ ನುಡಿಯಲಾಗಿದೆ. ಇಷ್ಟೇ ಅಲ್ಲ ವೀಕ್ಷಕರೇ, ಇನ್ನ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಜಿಗಣೇಹಳ್ಳಿ ಮೈಲಾರಲಿಂಗೇಶ್ವರನ ಕಾರ್ಣಿಕದಲ್ಲಿ ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು, ಮಳೆ ಬೆಳೆ ಸಂಪಾಯಿತಲೇ ಪರಾಕ್ ಎಂದು ನುಡಿಯಲಾಗಿತ್ತು. ಇನ್ನು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ನಡೆದ ಮೈಲಾರಲಿಂಗೇಶ್ವರ ಕಾರ್ಣಿಕದಲ್ಲಿ ಸಿರಿನಾಡಿಗೆ ಬಂಗಾರದ ಗಿಳಿ ಬಂದು ಕೂತಿತಲೇ ಪರಾಕ್, ಮುತ್ತಿನ ಗುರಿ ಮುಟ್ಟೀತು, ಬೆಳ್ಳಿ ತೊಟ್ಟಿಲು ಕಟ್ಟೀತು, ಕಷ್ಟಪಟ್ಟು ಮನುಷ್ಯನಿಗೆ ಮುತ್ತಿನ ದಾರ ಸಿಕ್ಕೀತಲೇ ಪರಾಕ್ ಎಂದು 3 ಕಾರ್ಣಿಕಗಳನ್ನ ನುಡಿಯಲಾಗಿತ್ತು. 2 ಭವಿಷ್ಯವಾಣಿಗಳು ಶುಭವನ್ನೇ ಹೇಳುತ್ತಿದ್ದು, ಈಗ 3ನೇ ಹಾಗೂ ರಾಜ್ಯದಲ್ಲಿ ಪ್ರಮುಖ ಮೈಲಾರಲಿಂಗೇಶ್ವರ ದೇವಸ್ಥಾನವಾಗಿರುವ ಮೈಲಾರದಲ್ಲಿನ ಕಾರ್ಣಿಕವು ಶುಭ ಸುದ್ದಿಯನ್ನೇ ನೀಡಿರುವುದು ನಿಜಕ್ಕೂ ಎಲ್ಲರಿಗೂ ಖುಷಿಯನ್ನ ತಂದಿದೆ. ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ ಯಾವ ರೀತಿಯಾಗಿ ಭವಿಷ್ಯ ಅನ್ನೋದು ನುಡಿದಿದ್ದಾರೆ ಅಂತ. ಈ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ಕೊಂಡ್ಕೊಡಿ. ನಾನು ಕೂಡ ಆ ಒಂದು ಅಭಿಪ್ರಾಯವನ್ನ ತಿಳ್ಕೊಂತೀನಿ. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಲೇಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.